ಅಲ್ಲ, ಆ ಮೆಡಿಕಲ್ ನಾನು ಮಾತ್ರೆ ಅದನ್ನ ಎಂತ ಕೊಟ್ಟ ನುಂಗಿರು ಅಭಾಷಣ ಆಗಿಲ್ಲ. ನುಂಗಿದ್ರೆ ಅಭಾಷಣ ಆಗ್ತೈತೆ ಅಂತ ಹೇಳ್ದೆ, ನೋಡಿದ್ರೆ ಅಭಾಷಣೆ ಆಗಿಲ್ಲ. ಏನು ಮಾಡೋದು ಏನು ಮಾಡೋದು? ನೆನೆ ಪರಂಗಿ ಹಣ್ಣು ತಿಂದಿದ್ದೀನಿ, ಬಾಳೆಹಣ್ಣೆಲ್ಲ ತಿಂದಿದ್ದೀನಿ, ನೋಡಿದ್ರೆ ಏನೂ ಆಗಿಲ್ಲ. ಎಳ್ಳುಂಡೆ ತಿಂದರೆ ಹೋಗ್ತೈತೆ ಅಂತಾರೆ, ನೋಡಬೇಕು, ಅದು ನಾನು ಪ್ರಯತ್ನ ಪಡ್ತೀನಿ. ಶಾಂತಮ್ಮ, ಏನು ಮಾಡ್ತಿದ್ಯಾ? ಏನಿದು ಬಿಸಾಕು ಬಾಯಿಲಿ ಮೊದಲು. ಅಕ್ಕ ಬಿಡು ಅಕ್ಕ, ಬಾಯಿಲಿ ಅಂದೆ. ಶಾಂತಮ್ಮ, ಏನಾಯ್ತು ಹೇಳು. ಏನು ಇಲ್ಲ ಅಕ್ಕ, ಎಳ್ಳುಂಡೆ ಇತ್ತು ತಿಂತಿದ್ದೆ. ನಿಜ ಹೇಳು, ನನ್ನ ಹತ್ರ ಮುಚ್ಚಿಡ್ಬಿಡ. ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಅಂತೀಯ, ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ಅಕ್ಕ, ನಾನು ಆಸ್ಪತ್ರೆಗೆ ಹೋಗಿದ್ನಲ್ಲ, ಡಾಕ್ಟ್ರು ಏನಂದ್ರು ಗೊತ್ತಾ? ಏನಂದ್ರು? ನಾನು ಪ್ರೆಗ್ನೆಂಟ್ ಅಂತೆ. ಏನು ಪ್ರೆಗ್ನೆಂಟ್ ಅಂತ? ಖುಷಿ ಪಡೋ ವಿಷಯಕ್ಕೆ ನೀನು ಯಾಕೆ ಅಳ್ತಿದ್ಯಾ? ಅಕ್ಕ, ಸವಿತಾ ಎಷ್ಟು ಸಲ ಹೇಳಿಲ್ಲ ಹೇಳು, ನನಗೆ ನನ್ನ ಗಂಡು ಮಗ ಆದರೆ ಹಂಗಾಗ್ತೈತೆ ಹಿಂಗಾಗ್ತೈತೆ, ಅವಳಿಗೆ ಮಗ ಆದರೆ ಹಂಗಾಗ್ತೈತೆ ಹಿಂಗಾಗ್ತೈತೆ ಅಂತಂದು ಎಷ್ಟು ಸಲ ಹೇಳಿಲ್ಲ ನೋಡು. ನಿನ್ನ ಮನಸ್ಸೆಲ್ಲ ಹಾಳು ಮಾಡ್ಕೊಂತೀಯೋ, ನಮ್ಮಿಬ್ರು ಮಧ್ಯೆ ಎಲ್ಲಿ ಸಮಸ್ಯೆ ಬರ್ತೈತೆ ಅಂತಂದ್ಬಿಟ್ಟು ಅಂತ ನಾನು ನಿನಗೆ ಹೇಳಿಲ್ಲ ಅಕ್ಕ. ಅಯ್ಯೋ ಹುಚ್ಚಿ, ಇದು ಖುಷಿ ಪಡೋ ವಿಷಯ, ಅದಕ್ಕೆ ಯಾಕೆ ನೀನು ತಲೆ ಕೆಡ್ಸ್ಕೊಂತೀಯ ಹೇಳು. ನೀನು ನೋಡಿದ್ರೆ ಅದನ್ನು ಮುಚ್ಚಿಕೊಂಡು ಹೊರಟಕ್ಕೂ ಕಣಿಗೆ. ಹೌದು, ಎಳ್ಳುಂಡೆ ತಿನ್ಬಾರ್ದು ಅಂತಾರೆ ಜನ, ನೀನು ಯಾಕೆ ತಿಮ್ಮಕ್ಕೋ ಇದ್ದೆ? ಅದಕ್ಕೆ ಈ ಮಗು ಬೇಡ ಅಂತಂದು ನೆನೆ ಮೆಡಿಕಲಾಗಿ ಮಾತ್ರೆ ತಗೊಬಂದು ನುಂಗಿದ್ದೆ, ಅದು ಅವಶ್ಯನೇ ಆಗಿಲ್ಲ. ಮತ್ತೆ ಬರ್ಬೇಕಾದ್ರೆ ಪರಂಗಿ ಹಣ್ಣೆಲ್ಲ ತಿಂದಿದ್ದೆ, ಬಾಳೆಹಣ್ಣೆಲ್ಲ ತಿಂದಿದ್ದೆ, ಎಳ್ಳುಂಡೆನೂ ತಂದಿದ್ದೆ ತಿನ್ನಾನಿ ಅಂತಂದು ಇಟ್ಟಿದ್ದೆ, ಅದಕ್ಕೆ ತಿನ್ನಕ್ಕೆ ಹೋಗಿದ್ದೆ. ಅಲ್ಲ ಶಾಂತಮ್ಮ, ನಿನ್ನ ತಲೆಗೇನು ಬುದ್ಧಿ ಐತಾ? ಜೇಡಿ ಮಣ್ಣು ಐತಮ್ಮ ನಿನ್ನ ತಲೆಗೆ. ನಿನ್ಗೇನು ಒಂದು ಸ್ವಲ್ಪನೂ ಗೊತ್ತಾಗಲ್ವೇ? ಎಷ್ಟೋ ಜನ ಮಕ್ಕಳಿಲ್ಲ ಅಂತಂದು ಕರುತ್ತಾರೆ, ಎಂತನೋ ಒಂದಾದ್ರೆ ಸಾಕಪ್ಪ ಅಂತಂದ್ಬಿಟ್ಟು ಕಷ್ಟಪಡ್ತಾರೆ. ಅಂಥದ್ರಾಗೆ ನಿನಗೆ ಏನಾಗೈತಿ ನಿನಗೆ? ಅಯ್ಯೋ ದೇವ್ರೆ, ಅವಳು ಮಾತೆಲ್ಲ ಕಟ್ಕೊಂಡು ನೀನು ಮಾಡ್ಕೊಂಬ ಕೊಳ್ತಿದ್ಯಲ್ಲ, ಇದೊಂದು ಸರಿನೇ. ತಪ್ಪಾಯ್ತು ಅಕ್ಕ, ನಂಗೆ ಕ್ಷಮಿಸ್ಬಿಡು. ನನಗೆ ನಿನ್ನ ಮೇಲೆ ಸಖತ್ತು ಸಿಟ್ಟು ಬರ್ತೈತೆ ಶಾಂತಮ್ಮ. ನಾನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಏನಾನು ಹೆಚ್ಚು ಕಮ್ಮಿ ಆಗಬೇಕು, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಷ್ಟೇ. ಅಕ್ಕ, ನೀನು ಒಪ್ಕೊಂತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಎಲ್ಲಿ ಬೇಜಾರು ಮಾಡ್ಕೊಂತೀಯ ಅಂತ ಅನ್ಕೊಂಡೆ. ನಾನು ಒಂದು ಹೆಣ್ಣಮ್ಮ, ನಾನು ಒಂದು ಹೆಣ್ಣಾಗಿ ಬೇಜಾರು ಮಾಡ್ಕೊಂಬಕ್ಕೆ ಹೆಂಗಾಗ್ತೈತೆ ಹೇಳು? ತಪ್ಪಾಯ್ತು ಅಕ್ಕ, ಇನ್ನೊಂದ್ಸಲ ಯಾವತ್ತೂ ಹಿಂಗೆ ಮಾಡಲ್ಲ. ತಪ್ಪಾಯ್ತು ಅಂತ ಕೇಳ್ತಿದ್ದಂಗೆ ತಪ್ಪು ಮಾಡಿರೋದೆಲ್ಲ ಸರಿ ಹೋಗ್ತೈತಲ್ವೇ? ಏನು ಮಾಡ್ತೀಯಾ ಮಾಡು, ನಿನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ನೀನು ಸರಿಯಾಗಿ ಮಾಡ್ತಿದ್ಯಾ ನನಗೆ. ಏನು ಇಬ್ರು ಅಕ್ಕ ತಂಗಿಯರು ಹಂಗೆ ಜಗಳಾಡ್ತಿದ್ದೀರಾ? ಜಗಳಾಡೋದು ಊರಿಗೆ ಕೇಳಿಸ್ತೈತಿ. ಇನ್ನು ಯಾಕೆ ಎಂಟ್ರಿ ಆಗಿಲ್ಲ ಮೇಡಮ್ನವರು, ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತಂದ ಅದೇ ಅನ್ಕೊಂತಿದ್ದೆ. ಇವಾಗ ಬಂದ್ಬಿಟ್ಟ ನೀನು ನಂದೆಲ್ಲಿ ಕಡ್ಬಿನ ಸಾರಿ ಅಂತ ಅಂದ್ಬಿಟ್ಟು. ಅಯ್ಯಯ್ಯಪ್ಪ, ನೀವು ಅಷ್ಟು ಜೋರಾಗಿ ಮಾತಾಡ್ತಿದ್ರೆ ಇಡೀ ಊರಿಗೆ ಕೇಳಿಸ್ತೈತೆ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ ಅಂತ ಹೇಳಕ್ ಬಂದೆ. ಅದಕ್ಕೆ ಯಾಕೆ ಹಿಂಗೆ ಬಡ್ಕೊಂತೀರಾ ಬಾಯ? ಸವಿತಾ, ಬಾಯಿ ಮುಚ್ಕೊಂಡು ಹೋಗು, ಮೊದಲೇ ನಾನು ಸಿಟ್ಟಾಗಿದ್ದೀನಿ, ಇನ್ನೂ ಸಿಟ್ಟು ತರಿಸ್ಬೇಡ ನೀನು. ಓಹೋ, ಏನಕ್ಕ ಸಿಟ್ಟು? ನಿನ್ನ ತಂಗಿ ಮೇಲೆ ಸಿಟ್ಟು ಬಂದ್ಬಿಟ್ಟೈತಾ? ಅಂತ ಗನಂದರಿ ಕೆಲಸ ಏನು ಮಾಡ್ಬಿಟ್ಟಾಳೆ? ಹೆಂಗ ಸಿಟ್ಟು ಮಾಡ್ಕೊಂಡಿದ್ಯಲ್ಲ ಹಂಗೆ ಮನೆಯಿಂದ ಅಷ್ಟಕ್ಕೂ. ಇವಳೊಬ್ಳು ಯಾತನ ಅಮ್ಮಂಗಿಲ್ಲ ಹೂ ಅಮ್ಮಂಗಿಲ್ಲ, ಎಲ್ಲದಕ್ಕೂ ಕಣ್ಣೀರು ಸುರ್ಸ್ಕೊಂಡು ಕೂಕಂತಾಳೆ. ಇನ್ನೇನು ಎದುರಿಗೆ ನಿನ್ಕಂಡು ಮಾತಾಡೋ ಧೈರ್ಯ ಇಲ್ಲ, ಏನಿಲ್ಲ. ಅಯ್ಯೋ ಬಿಡು, ಅವಳ್ದು ಅದೇ ಬಾಳ್ ತಾನೆ. ಏಯ್ ನಡಿಯೇ ನೀನು, ನಡಿಯೇ. ಏನು ಮಾತಾಡಂಗಿಲ್ಲ ಇವ್ರಿಗೆ. ಶಾಂತಮ್ಮ, ಅಳಕ್ ಹೋಗ್ಬೇಡ, ಈಗಲೇ ಹೇಳಿದ್ದೀನಿ, ಏನೋ ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನಮ್ಮ ಅಕ್ಕ ಈ ರೀತಿ ಮಾಡ್ತೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಾಗೇನು ಹೆಚ್ಚು ಕಮ್ಮಿ ಆದರೆ ಏನು ಪಾಡು, ಸುಮ್ಮನೆ ಬಿಡೋಣ ಅಂತ ಹೇಳ್ತಿ. ಯಾವತ್ತೂ ಸಿಟ್ಟು ಮಾಡ್ಕೊಂಡಿರಲಿಲ್ಲ, ಇವತ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೈತಿ. ಇವಳು ನಮ್ಮ ಅಕ್ಕ ಇಂತಾಗೆ ಏನು ಮಾತಾಡಂಗಿಲ್ಲ, ಏನೋ ಮಾತಾಡಿದ್ರೆ ಸಾಕು ಉದ್ದಕ್ಕೆ ನಾಯಿ ಬಂದಂಗೆ ಬರ್ತಾಳೆ ಜಗಳಕ್ಕೆ ನನ್ನ ಮೇಲೆ. ಅಲ್ವೇ, ನಿನಗೊಂದು ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವೇ? ಎಲ್ಲಿ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. ನಿಂದು ಯಾಕೆ ಜಾಸ್ತಿ ಆಯ್ತು? ನೀನು ನಮ್ಮ ಅಕ್ಕ ಅಂತ ಹೇಳ್ಕೊಂಬಕ್ಕೆ ನಾನು ನಾಚಿಕೆ ಆಗ್ತೈತಿ, ಹೋಗತ್ತಾ? ಅವಳು ಯಾವಳ ತಿರ್ಬೋಕಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ಯಾ? ನೀವು ಒಂದಿಟ್ಟು ಮಾನ ಮರ್ಯಾದೆ ಏನೂ ಇಲ್ಲ. ಏನೇ ಅಂದಿದ್ದು? ನನ್ನ ಮಾನ ಮರ್ಯಾದಿಲ್ಲ ಅಂತೀಯ, ಶಾಂತಮ್ಮನ ತಿರ್ಬೋಕಿ ಅಂತೀಯ. ಯಾವಳೆ ತಿರ್ಬೋಕಿ? ನೀನು ಕಣೆ ತಿರ್ಬೋಕಿ. ಅಕ್ಕ, ನನ್ನ ಜುಟ್ಟು ಬಿಡ್ತೀಯ ಇಲ್ವ ನೋಡು, ನನ್ನ ಕೂದಲು ಉರಿತೈತಿ ಬಿಡಕ್ಕ. ನನ್ಗೆ ಒಂದ್ಸಲ ಹೇಳಿದ್ರೆ ಚಂದ, ಇಲ್ಲ ನನಗೆ ಸಿಟ್ಟು ಬಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡು. ಯಾಕೆ ಬಿಡಬೇಕು ನಿನ್ನ ಕೂದಲು, ಯಾಕೆ ಬಿಡಬೇಕು? ನಾನು ಇಷ್ಟು ದಿನ ಅಯ್ಯೋ ಪಾಪ ಅಂತ ಸುಮ್ಮನೆ ಇದ್ರೆ ನಿಮ್ಗೆ ಯಾಕೆ ಜಾಸ್ತಿ ಆಗೈತೆ ನಿಂದು? ಅಯ್ಯಯ್ಯಮ್ಮ, ಅಯ್ಯಯ್ಯೋ ಅಪ್ಪ. ಗೌರಮ್ಮ, ಯಾಕೆ ಏನಾತು? ಅವಳನ್ನ ಯಾಕೆ ತಳ್ದೆ? ಅದು ಮಮ್ಮ, ನೋಡು ಮಮ್ಮ, ನೀನಿಲ್ಲ ಟೈಮ್ ನೋಡ್ಕೊಂಡು ಇವಳು ನನ್ನ ಶಾಂತಮ್ಮ ನನ್ನ ಹಿಡ್ಕೊಂಡು ದಬ ದಬ ಒಯ್ತಾರೆ ಮಮ್ಮ. ನಾನೇನು ಮಾತಾಡಂಗಿಲ್ಲ, ಅಮ್ಮಂಗಿಲ್ಲ ಹೂ ಅಮ್ಮಂಗಿಲ್ಲ. ಶಾಂತಮ್ಮನೇ ಜಾಸ್ತಿ ಹೊಡೆಯೋದು ನನ್ನ. ಇವತ್ತು ನಮ್ಮ ಅಕ್ಕ ಹಿಂಗೆ ಏನೇನೋ ಇಲ್ದವೆಲ್ಲ ಹೇಳಿ ನಮ್ಮ ಅಕ್ಕನೇ ನನ್ನ ಹಾಕಿ ನೂಕ್ಬಿಟ್ಲು. ಹಂಗೆ ಮಾಡೋಳೆ ಶಾಂತಮ್ಮ, ನೋಡು ಮಮ್ಮ. ಬಾಯಿ ಮುಚ್ಚು, ಇಲ್ದವೆಲ್ಲ ಸುಳ್ಳು ಹೇಳಿದ್ರೆ ಅಷ್ಟೇ, ಇನ್ನೊಂದ್ಸರಿ ಈ ಮನೆಯಿಂದ ಆಶಿಕ್ ಹಾಕಿ ತಳ್ಬಿಡ್ತೀನಿ ನೋಡು. ಗೌರಮ್ಮ, ಏನಾಯ್ತು ಅಂತಂದು ಫಸ್ಟ್ ಹೇಳಿ ನೀನು. ಏನ್ ಹೇಳೋದು?
ಯಾವಾಗ್ಲೂ ಹೋಗ್ಬಿಟ್ಟು ಶಾಂತಮ್ಮ ಹಂಗೆ ಹಿಂಗೆ ಅಂತಂದು ಈ ಚಾಗಿ ಹಾಕೊಂಡ್ ಬರೋದು ಮತ್ತೀಗ ನನಗೆ ಬಂದು ಹೇಳ್ತಾಳೆ ಶಾಂತಮ್ಮಂಗೆ ನನ್ನ ಗಂಡ ಮಗ ಆದ್ರೆ ನಿನ್ ಗಂಡ ನೀನು ಚೆನ್ನಾಗಿ ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತಂದು ಇಂಥವೆಲ್ಲ ನಾ ಹೇಳಕ್ ಸರಿನೇ. ಆಮೇಲೆ ಅವಳು ಪ್ರೆಗ್ನೆಂಟ್ ಆಗೋಳೆ ಶಾಂತಮ್ಮ. ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳೋರಿ ಇವಳು ಮಾತು ಕೇಳ್ಕೊಂಡು ಏನೋ ಹೆಚ್ಚು ಕಮ್ಮಿ ಆದ್ರೆ ಮತ್ತೀಗ ಹಿಂಗೆಲ್ಲ ಹೇಳೋರಿ ನಮ್ಮ ಅಕ್ಕನ ಜೀವನ ಹಾಳಾಗೋಗ್ತೈತೆ ಅಂತಂದು ಅವಳು ಮಾತ್ರ ನುಂಗವಳೆ. ಪರಂಗಿ ಹಣ್ಣಂತೆ ಯಾತ ಎಲ್ಲ ತಿಂದೇವಳೆ, ಎಳ್ಳುಂಡೆ ಎಲ್ಲ ತಿಂತಿದ್ಲು. ನನ್ಗೆ ಹೋಗಿ ಕೇಳಿದ್ಕೆ ಹೇಳಿದ್ಲು ಇವಳು ಮಾಡೋ ಅವಾಂತರದಿಂದ ಅವಳು ಹಂಗೆ ಮಾಡ್ಕೊಂಡಲ್ಲ, ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಪಾಡು. ಏನು ಶಾಂತಮ್ಮ ಪ್ರೆಗ್ನೆಂಟಾ? ಮಾತನಂಗವಳ? ಎಲ್ಲ ಇವಳಿಂದೇನೆ. ಅಯ್ಯಯ್ಯಪ್ಪ, ಶಾಂತಮ್ಮ ಎಂತ ಕೆಲಸ ಮಾಡಿ ನನ್ನ ತಲೆ ಮೇಲೆ ಎತ್ತಕ್ಕೋಳೆ. ಮಾಮ ಹೊಡಿಬೇಡ ಮಾಮ ನಿನ್ ಕಾಲಿಗೆ ಬೀಳ್ತೀನಿ, ಹೊಡಿಬೇಡ ಮಾಮ. ಸವಿತಾ, ನಾನು ನಿನ್ನ ಏನು ಅನ್ಕೊಂಡಿದ್ದೆ, ಇಷ್ಟೆಲ್ಲ ಮಾಡಿ ನಮ್ಮ ಸಂಸಾರ ಹೊಡಿಬೇಕು ಅಂತಂದು ಆಗಿದ್ಮೇಲೆ ನಿನ್ನ ಮನೆಗೆ ಇರ್ಬೇಡ, ಎದ್ದಾಳು ನಡಿ, ಮನೆಯಿಂದ ಆಶಿಕ್ ಹೋಗು ನಡಿ. ಮಾಮ ತಪ್ಪಾಯ್ತು ಮಾಮ ನಿನ್ ಕಾಲಿ ಬೀಳ್ತೀನಿ ಮಾಮ, ತಪ್ಪತ್ ಮಾಮ. ಇನ್ನೊಂದ್ಸಲಿ ಹಂಗ್ ಮಾಡಲ್ಲ ಮಾಮ, ಶಾಂತಮ್ಮನ ವಿಷಯಕ್ಕೆ ಹೋಗಲ್ಲ ಮಾಮ, ಇನ್ಮೇಲೆ ಯಾರ ಬಗ್ಗೆನೂ ಮಾತಾಡಲ್ಲ ಮಾಮ. ಹೋದ್ರೆ ನಮ್ಮ ಅಮ್ಮ ದಬ್ಬ ಒಯ್ತೈತೆ ಮಾಮ, ನಮ್ಮ ಅಮ್ಮ ನನಗೆ ಇರಕ್ಕೆ ನೆಮ್ಮದಿ ಕೊಡಲ್ಲ ಮಾಮ. ನಿನ್ ಕಾಲಿ ಬೀಳ್ತೀನಿ ಮಾಮ. ಇಷ್ಟು ಭಯ ಇರಳು ಏನಕ್ಕೆ ನಮ್ಮ ಸಂಸಾರದ ಕಲ್ಲಾಕ್ಬೇಕು ಅಂತ ಬಂದಿದ್ಯಾ? ಏನಕ್ಕೆ ಮುಳ್ ಮಾಡ್ಬೇಕು? ಇಷ್ಟೆಲ್ಲ ಭಯ ಇರಳು ನಮ್ಮ ಸಂಸಾರಕ್ಕೆ? ಅದ್ ಹೆಂಗೆ ನೀನು ಕಷ್ಟ ಕೊಡ್ಬೇಕು ಅಂತ ಅನ್ಕೊಂಡು ಹೇಳು. ಮತ್ತೆ ನೀನು ಇಲ್ಲಿ ಏನ್ ಕಡಿಮೆ ಮಾಡ್ಯಾರಿ? ಯಾರು ಕಡಿಮೆ ಮಾಡ್ಯಾರ ನಿನಗೆ? ಹೊಟ್ಟೆ ತುಂಬ ತಿಂತ್ಯ, ಹೊಟ್ಟೆ ಬಿರಿಯಂಗಿ. ಆದ್ರೂ ಇಂಥ ಕಚಡ ಕೆಲಸ ಬಿಡಲ್ಲವೇ ನೀನು? ಯಾಸೆಟ್ಗೆ ಪಾಪ ಇವಳು ಯಾರು ಇಲ್ಲ, ತಲೆ ಮೇಲೆ ನೆಳ್ಳಿಲ್ಲ ಅಂತಂದು ಯಾಸೆಟ್ಗೆ ನೀನು ಮಾಡ್ದಂಗೆಲ್ಲ ಓಡ್ಸ್ಕೊಂಡು ಹೋಗ್ತಿದೀವಿ ನೋಡು. ಅದಕ್ಕೆ ನಿನಗೆ ಕೊಪ್ಪು ಜಾಸ್ತಿ ಆಕಿದ್ ನಿನಗೆ. ಮಾಮ ಇನ್ನೊಂದ್ಸಲಿ ತಪ್ಪು ಮಾಡಲ್ಲ ಮಾಮ, ಇನ್ನೊಂದ್ಸಲಿ ನಾನು ಶಾಂತಮ್ಮನ್ ಬೈಯಲ್ಲ ಮಾಮ. ಪ್ಲೀಸ್ ಮಾಮ, ಇನ್ನೊಂದ್ಸಲಿ ಬೈದ್ರೆ ಮನೆಯಿಂದ ಆಚೆಗೆ ಹಾಕು ಮಾಮ, ಇವಾಗ ಮಾತ್ರ ಹಾಕ್ಬೇಡ ಮಾಮ. ರೀ ಅವಳು ನಾಡ್ಕೊಂಡ್ ಮಾತಿಗಲ್ಲ ನೀವು ಮರಳಾಗ್ಬೇಡ್ರಿ, ಮೊದ್ಲು ಅವಳನ್ನ ಆಶಿಕ್ ಹಾಕ್ರಿ. ಮಾಮ ನಿನ್ ಕಾಲಿ ಬೀಳ್ತೀನಿ ಮಾಮ, ಇನ್ನೊಂದ್ಸಲಿ ತಪ್ಪು ಮಾಡಲ್ಲ ಮಾಮ. ನೀನೇನ ನಮ್ಮ ಮನೆಯಿಂದ ಆಚೆಗೆ ಹಾಕಿರೆ ನನ್ನ ಕೆರೆನ ಬಾವಿನ ನೋಡ್ಕೊಂತೀನಿ ಮಾಮ. ಇದೇ ಲಾಸ್ಟ್. ಏನಾನ ಇನ್ನೊಂದ್ಸಲಿ ಹಂಗೆ ತಪ್ಪು ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಏನಾನ ಯಾರಿಗಾನ ಹೆಚ್ಚು ಕಮ್ಮಿ ಆಯ್ತು ನಿನ್ನಿಂದ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ನೋಡು. ಕೇಳಿಸ್ಕೊಂಡ ನಿಮ್ಮ ಮಾಮ ಹೇಳಿದ್ದು, ಇನ್ನೊಂದ್ಸಲಿ ಏನಾನ ಹಿಂಗೆ ತಪ್ಪು ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಂದಾಗಿಂದ ವಿಷಯಕ್ಕೆ ನಾನು ನಿನ್ನ ಸಾಯ್ಬಡಾಕ್ತೀನಿ. ಏನಾನ ಶಾಂತಮ್ಮಂಗೆ ಹೆಚ್ಚು ಕಮ್ಮಿ ಆಗ್ಬೇಕು ನೋಡಷ್ಟೇ. ನನ್ನನ್ನು ಆಚೆ ಕಡೆ ಕಳ್ಸಕ್ಕೆ ಯಾರಿಂದನೂ ಆಗಲ್ಲ. ನೀನೇ ನನ್ನ ಮೇಲೆ ಇಷ್ಟೊಂದು ಅಲ್ಮಾಸಿದ್ಯಾ? ನಮ್ಮ ಅಕ್ಕ ಅಂತ ನಾನು ತಿಳ್ಕೊಂಡ್ರೆ ಹಿಂಗೆ ಮಾಡ್ಬಿಟ್ಟೆ. ಇರ್ಲಿ ನೋಡ್ಕೊಂತೀನಿ.